ಈಗ ಸರ್ ನೀವು ಸಿನಿಮಾ ಮುಖಾಂತರ ಒಂದು ಸಿನಿಮಾದಲ್ಲಿ ಈ ವಿಚಾರನ ಹೇಳಿದ್ರಿ, ನಿಮ್ಮ ಮುಂದಿನ ಸಿನಿಮಾಗಳಲ್ಲಿ ಈ ವಿಚಾರಗಳ ಬಗ್ಗೆ ಮತ್ತೆ ನೀವು ಬೆಳಕು ಚೆಲ್ತಿರೋ ಇಲ್ಲಪ್ಪ ಇದು ಬೇಡ ನನಗೆ ಅಂದ್ಬಿಟ್ಟು ಸೈಡ್ಗೆ ಇಟ್ಟುಬಿಡ್ತಿರೋ? ಇಲ್ಲ, ಈಗ ನಿಮ್ಮ ಹೋರಾಟ ಬಂದು ನಿಮ್ದೊಂಥರ ಚಳವಳಿ, ಇದು ನಂದು ಸಿನಿಮಾದಲ್ಲಿ ಹೋರಾಟ. ಈಗ ನಾನು ಸತ್ಯ ಹೇಳೋಕ್ಕೆ ಅಥವಾ ಆಕಾಶ ನೋಡೋಕ್ಕೆ ನೂಕು ಬೇಡ ಅಂತ ಸತ್ಯ ಹೇಳ್ತಾ ಇದ್ದೀನಿ. ಹಂಗನ್ಬಿಟ್ಟು ನಾನೇನು ವ್ಯತಿರಿಕ್ತವಾಗಿ ಇನ್ನೊಂದು ಮತ್ತೊಂದು ಹೇಳೋಕ್ಕಂತಲ್ಲ, ಕೆಲವೊಂದು ಸತ್ಯಗಳು ಹೇಳ್ತಾನೆ ಹೋಗ್ತಾ ಇರ್ತೀನಿ. ಮುಂದಿನ ಸ್ಕ್ರಿಪ್ಟು ತುಂಬ ಎಮೋಷ್ನಲ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಇಷ್ಟ, ಅದನ್ನು ಪ್ರಪಂಚ ಇಷ್ಟಪಡೋಂಥ ಸಿನಿಮಾ ಅಂತಲೇ ಹೇಳ್ಬೋದು. ಅದು ಒಂದು ವರ್ಗಕ್ಕೆ ಅಥವಾ ಕರ್ನಾಟಕ ಸೀಮಿತ ಆಗಿರಲ್ಲ ಅಥವಾ ಭಾರತಕ್ಕೆ ಸೀಮಿತ ಆಗಿರಲ್ಲ, ಪ್ರತಿಯೊಂದು ದೇಶ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇಷ್ಟ ಆಗೋಂಥ ಒಂದು ಸ್ಕ್ರಿಪ್ಟ್ ಆಗಿರುತ್ತೆ. ಅದನ್ನು ಅತಿ ಶೀಘ್ರದಲ್ಲಿ ಅದು ಕೂಡ ಮಾಡ್ತಾ ಇರ್ತೀವಿ. ಸೊ ಯಾವತ್ತೂ ಕೂಡ ನನ್ನ ಅಸ್ತಿತ್ವಕ್ಕೆ, ನನ್ನ ಅಸ್ಮಿತೆಗೆ ನಾನು ಯಾವತ್ತೂ ಹೋರಾಟಕ್ಕೆ ಸಿದ್ಧವಾಗಿರ್ತೀನಿ ನನ್ನ ಸಿನಿಮಾದ ಮುಖಾಂತರ. ನಾನು ಮುಂದಿನ ಪೀಳಿಗೆಗೆ ಏನು ನಡೀತು ಅಥವಾ ಏನು ಆಗಬಾರ್ದು ಅಂತ ನಾನು ತಿಳಿಸ್ಬೇಕು ಅಂದರೆ ನನ್ನ ವಿಷಯಗಳನ್ನ ಹೇಳಲೇಬೇಕಾಗುತ್ತೆ. ನಾನು ಹೌದು, ಅದರಲ್ಲಿ ಪ್ರೀತಿ ಇರುತ್ತೆ, ಅದರಲ್ಲಿ ಒಂದು ಆ್ಯಕ್ಷನ್ಸ್ ಕೂಡ ಇರುತ್ತೆ, ಒಂದು ಒಳ್ಳೆ ಸಾಂಗ್ಸ್, ಪ್ರತಿಯೊಂದು ಇರುತ್ತೆ, ನಗು ಇರುತ್ತೆ, ಎಲ್ಲನೂ ಇರುತ್ತೆ. ಅದ್ರ ಜೊತೆ ಒಳಗಡೆ ನಮ್ಮ ವಿಷಯಗಳು ಇರುತ್ತಲ್ಲ, ಅದು ಹೇಳಬೇಕಾಗುತ್ತೆ. ಅದರ ಒಂದು ಭಾಷಾಭಿಮಾನ ಆಗ್ಬೋದು ಅಥವಾ ದೇಶಾಭಿಮಾನ ಆಗ್ಬೋದು, ಒಂದು ನೆಲದ ಅಭಿಮಾನ ಆಗ್ಬೋದು, ಅದನ್ನು ಜನಗಳಿಗೆ ಬೆಳೆಸಬೇಕು ಅಂದರೆ ಅದನ್ನು ನಾವು ಹೇಳಬೇಕಾಗುತ್ತೆ. ನನಗೆ ಭಾರಿ ಖುಷಿ ಆಗುವಂಥದ್ದು ಎಸ್ ನಾರಾಯಣ ಅವರು. ನನಗೆ ಈ ವಿಚಾರದಲ್ಲಿ ಅವ್ರು ಪ್ರತಿಯೊಂದು ಸಿನಿಮಾದಲ್ಲೂ ಭಾಷೆ ಬಗ್ಗೆ ಆಡಿರೋದು. ಹೌದು, ನನಗೆ ಇವತ್ತು ಮೈ ರೋಮಾಂಚನ ಆಗುತ್ತೆ. ಮತ್ತು ನಮಗೆ ಹಂಸಲೇಖ ಅವರು ಮ್ಯೂಸಿಕ್ ಮಾಡೋ ಸಿನಿಮಾಗಳಲ್ಲಿ ಕನ್ನಡದ ಬಗ್ಗೆನೋ ಅಥವಾ ನೆಲದ ಬಗ್ಗೆನೋ ಅಥವಾ ನಿಮ್ಮ ಸಿನಿಮಾಲು ಒಂದು ಇರ್ಬೋದಿತ್ತಲ್ಲ, ಯಾಕಿರಲಿಲ್ಲ? ನಮಗೆ ಇಲ್ಲ, ಬಡ್ಜೆಟ್ ಅನ್ನೋದು ತುಂಬ ಮ್ಯಾಟ್ರ್ ಆಗಿತ್ತು. ನನಗೆ ತುಂಬ ಆಸೆ ಇತ್ತು ಹೇಳಬೇಕು ಅನ್ನೋದು. ಬಟ್ ಇಲ್ಲಿ ಆ ಥರದೊಂದು ಸ್ಪೇಸ್ ಸಿಗಲಿಲ್ಲ ನನಗೆ, ಹೇಳೋದಕ್ಕೆ ಆ ಸ್ಪೇಸ್ ಸಿಗಲಿಲ್ಲ ನನಗೆ. ಈ ಫ್ಲೇವರ್ ಕೂಡ ಬೇರೆ ಥರ ಹೋಗ್ತಾ ಇತ್ತು, ಸ್ಕ್ರಿಪ್ಟ್ ಫ್ಲೇವರ್ ಕೂಡ. ಮುಂದಿನ ಸಿನಿಮಾದಲ್ಲಿ ಖಂಡಿತವಾಗಿ ನಾನು ಅದನ್ನು, ಮುಂದಿನ ಸಿನಿಮಾ ಮಾತ್ರ ಅಲ್ಲ, ನೀವು ಮುಂದಕ್ಕೆ ಎಷ್ಟೇ ಸಿನಿಮಾ ಮಾಡಿದ್ರೆ ಕನ್ನಡದ್ದು ಒಂದು ಸಾಂಗ್ ಇರಬೇಕು. ಇತ್ತೀಚಿನ ಸಿನಿಮಾಗಳಲ್ಲಿ ಕನ್ನಡದ ಬಗ್ಗೆ ಸಾಂಗ್ ಇಲ್ಲ. ಈಗ ಜಗ್ಗೇಶು ಅವರು ಏನೇ ಇತ್ತೀಚೆಗೆ ವ್ಯತಿರಿಕ್ತವಾಗಿ ಏನೇ ಮಾತಾಡಿದ್ರು ಅವರ ಎಲ್ಲ ಸಿನಿಮಾಗಳಲ್ಲೂ ಕನ್ನಡದ ಬಗ್ಗೆ ಒಂದು ಒಳ್ಳೊಳ್ಳೆ ಹಾಡಿರೋದು ಚೆನ್ನಾಗಿರ್ತಿತ್ತು, ಚೆನ್ನಾಗಿರಲ್ವ? ಆ ಕನ್ನಡದ ಬಾವುಟನ ಇಟ್ಕೊಂಡು ಆ ಕನ್ನಡದ ಅಭಿಮಾನನ ಅವರು ತೋರಿಸ್ತಾ ಇದ್ರು. ಅದು ನನಗೆ ಭಾರಿ ಇದಾಗುತ್ತೆ. ನನಗೆ ಇವತ್ತಿಗೂ ಅದು ನೋವಿದೆ. ಅದಕ್ಕೆ ನನ್ನ ಮಗಳಿಗೆ ನಾನು ಕನ್ನಡ ಅಂತಾನೆ ಕರಿತೀನಿ. ನನ್ನ ಮಗಳಿಗೆ ಮನೇಲಿ ದಿಶಿತಾ ರಯನ್ ಅಂತಾರೆ, ನಾನು ಕನ್ನಡ ಅಂತೀನಿ, ಕನ್ನಡ ಅಂತೀನಿ. ನನ್ನ ಪ್ರೀತಿಯಿಂದ ನನ್ನ ಮಗಳಿಗೆ ಕನ್ನಡ ಅಂತ ಕರಿತೀನಿ. ಸೊ ನಾನು ಸಾಕಷ್ಟು ಜನ ಇತ್ತೀಚೆಗೆ ಕೇಳ್ಪಟ್ಟಿದ್ದೀನಿ, ಮಕ್ಕಳಿಗೆ ಹೆಸರು ಕೂಡ ಕನ್ನಡ ಈ ಥರದ್ದನ್ನೆಲ್ಲ ಇಡ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಸಿನಿಮಾ ನೀವು ಇದಕ್ಕೆ ಫಿಲಮ್ ಫೆಸ್ಟಿವಲ್ಗೆ, ಅವಾರ್ಡ್ಗಳಿಗೆ ಇದಕ್ಕೆಲ್ಲ ಅಪ್ಲೈ ಮಾಡಿದ್ದೀರಾ? ಫೆಸ್ಟಿವಲ್ಗಳಿಗೆ ತಿರ್ಗಿ ನಾನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಆಫ್ ಅದು ತುಂಬ ಹೊಡ್ತ ಬಿತ್ತು ನಮಗೆ ಕೂಡ. ಅದು ಈಗ ಅವಾರ್ಡ್ಗಳಿಗೆ ಅಪ್ಲೈ ಮಾಡೋಣ ಅಂತ ಇದ್ದೀನಿ. ಸ್ಟೇಟ್ ಅವಾರ್ಡು, ನ್ಯಾಷನಲ್ ಅವಾರ್ಡು, ಮತ್ತೊಂದಷ್ಟು ಅವಾರ್ಡ್ಗಳಿಗೆ ಕಳಿಸೋಣ ಅಂತ ಒಂದು ಪ್ಲಾನಿಂಗ್ ನಡೀತಾ ಇದೆ. ಅದು ಅಲೌನ್ಸ್ ಆಗಿದ್ದು ಕೂಡ ಅದು ಹಾಕ್ತೀನಿ. ನಮ್ಮದು 24 ಬರುತ್ತಲ್ಲ, ಸೊ ನಂದು 25 ಅಲೌನ್ಸ್ ಮಾಡ್ತಾರೆ. ಆವಾಗ ಅಲ್ಲ, ಅದು ಸೆನ್ಸರ್ ಆಗಿರೋ ಡೇಟ್ಗೆ ಅಲ್ವಾ ಲೆಕ್ಕ ಅದು ಬರೋದು? ಸೆನ್ಸರ್ ಆಗಿರೋ ಡೇಟ್ಗೂ ಒಮ್ಮೆ ಬರುತ್ತೆ. ಹೌದು, ಅದು ಈಗ ಈ ವರ್ಷ ಕೇಳ್ಬೋದು. ಅಲ್ಲ, ಈಗ ಯಾವುದೋ ಒಂದು ಫೆಸ್ಟಿವಲ್ ರಿಜೆಕ್ಟ್ ಮಾಡಿದ್ರು ಅಂದ ತಕ್ಷಣ ಎಲ್ಲ ಫೆಸ್ಟಿವಲ್ಲು ಆ ಥರ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ದೆ ಅಪ್ಲೈ ಮಾಡೋದು ಒಳ್ಳೇದು ಅನ್ನೋದು ನಮ್ಮ ಖಂಡಿತ ಅದನ್ನು ಮಾಡೋಣ ಸರ್. ಈಗ ನೆಕ್ಸ್ಟ್ ತಿಂಗಳಿಂದ ನಾವು ಕಂಟಿನ್ಯೂಸ್ ಆಗಿ ಅದನ್ನೇ ಅಂದ್ಕೊಂಡಿದ್ದೀನಿ, ಒಂದಷ್ಟು ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ. ಸೊ ಅದಲ್ಲದೆ ನಾವು ನಿಮ್ಮ ಸಿನಿಮಾ ಬಗ್ಗೆ ಒಳ್ಳೆಯ ಮಾತುಗಳನ್ನ ಕೇಳಿದ್ದು. ತುಂಬ ಸಿನಿಮಾಗಳು ಏನಾಗುತ್ತೆ, ರಿಲೀಸ್ ಆದ ತಕ್ಷಣ ನೋಡ್ತಾರೆ, ಅಲ್ಲಿ ಮಾತಾಡ್ಬಿಟ್ಟು ಇದಾಗ್ಬಿಡುತ್ತೆ. ಈಗಲೂ ನಿಮ್ಮ ಸಿನಿಮಾ ಬಗ್ಗೆ ನಾವೆಲ್ಲ ಒಂದು ಹೋರಾಟ, ಚಳುವಳಿ, ಸಂಘಟನೆ ಈ ಒಂದು ಕ್ಷೇತ್ರದಲ್ಲಿರೋದ್ರಿಂದ ಎಲ್ಲಾದ್ರೂ ಹೋದರೆ ಮೊನ್ನೆ ನೋಡಿದ್ವಿ ನಾವು, ಇಲ್ಲೇ ಶೋ ಮಾಡಿದ್ರು ಅನ್ನೋದನ್ನು ಕೇಳ್ಪಟ್ವಿ. ಇದೇನು ಸರ್ ಇದು ಒಂದು ಹೊಸ ಥರ ವಿಚಾರ? ಅಂದರೆ ನಿಜಕ್ಕೂ ಅದೇ ಜನಗಳಿಗೆ, ಅಂದರೆ ನಮ್ಮ ಈ ಸಿನಿಮಾನ ಇಷ್ಟಪಡೋಂಥ ಜನಗಳಿಗೆ ಧನ್ಯವಾದಗಳು ಹೇಳಬೇಕು. ಎಷ್ಟೋ ಸ್ಕೂಲ್ಗಳ, ಕಾಲೇಜ್ಗಳ ಮತ್ತು ಜಾತ್ರೆನಲ್ಲಿ ಫಂಕ್ಷನ್ ನಡೆದ್ರೆ ಕೂಡ, ಮತ್ತು ಜಿಲ್ಲೆಗಳಲ್ಲಿ ಅಂಬೇಡ್ಕರ್ ಭವನ ಆಗ್ಬೋದು, ವಾಲ್ಮೀಕಿ ಭವನಗಳಾಗ್ಬೋದು, ಈ ಥರ ಶೋಗಳು ಹಾಕಿಸ್ಕೊಳ್ತಾ ಇದ್ದಾರೆ. ಮೋರ್ ದ್ಯಾನು ಈಗ ಸಿನಿಮಾ ನಡೆದಿದ್ದೆ 28 ಶೋ ನಮ್ಮದು ಸಿನಿಮಾ ಹೋಗಿದ್ದು. ನಾನು ಶೋ ಮಾಡಿರೋದು 36 ಶೋ ಮಾಡಿದ್ದೀನಿ ಇಲ್ಲಿವರೆಗೂ, ಆಲ್ ಓವರ್ ಕರ್ನಾಟಕ. ಈ ಥರ ಶೋಗಳು ನಡೀತಾ ಇದೆ, ಕೇಳ್ಕೊಂಡು ಶೋಗಳು ಹಾಕೊಳ್ತಾ ಇದ್ದಾರೆ. ಈ ಮುಂದಿನ ಕೂಡ ಒಂದು ಸುಮಾರು ಸಂಘ ಸಂಸ್ಥೆಗಳೆಲ್ಲ ಒಡಗೂಡಿ ಪ್ರತಿ ಜಿಲ್ಲೆನಲ್ಲೂ ಒಂದೊಂದು ಶೋ ಮಾಡ್ಕೊಬರೋಣ ಅನ್ನೋ ಥರ. ಸೊ ಹಾಗಾಗಿ ಮತ್ತೆ ಜನಗಳಿಗೆ ತಲುಪಿಸೋ ಅಂಥ ಒಂದು ಕೆಲಸ ಆಗಲಿ. ಈ ಸಿನಿಮಾನ ಎಷ್ಟರ ಮಟ್ಟಿಗೆ ಇವರು ತಡೆಯೋಕ್ಕೆ ಸಾಧ್ಯ ಆಗುತ್ತೆ, ಸರಿ ಆಗಲಿ, ನೋಡಲಿ ಜನ ಅಂತ ಹೇಳ್ಬಿಟ್ಟು.
ಸೊ ಈವನ್ ನಮ್ಗೆ ಅಮೆಝಾನಿಗೆ ಕೂಡ ಅಪ್ಲೋಡ್ ಆಗಿದೆ. ಬಿಕಾಸ್ ಪ್ರೊಡ್ಯೂಸರ್ ಸ್ವಲ್ಪ ರೆಂಟೆಡು ಶೇರು ಅನ್ನೋ ಕನ್ಫ್ಯೂಷನಲ್ಲಿ ಒಂದು 3 ತಿಂಗಳಿಂದ ಅವರೇ ಹೋಲ್ಡ್ ಮಾಡಿ ಕೂರಿಸಿದ್ದಾರೆ. ನೋಡೋಣ, ಅದೊಂದು ಬಂತು ಅಂದರೆ ಜನಗಳಿಗೆ ಇನ್ನೂ ಹತ್ರ ಆಗುತ್ತೆ, ಅವರು ಕೂಡ ನೋಡ್ಬೋದು ಎಲ್ಲರೂ. ಅದ್ರ ನಡುವೆ ಜನಗಳಿಗೊಂದು ಸಂವಾದ ಥರ ಆಗುತ್ತೆ, ಅವ್ರಿಗೆ ಅರ್ಥ ಆಗಿದ್ದೇನು, ನಾವು ಹೇಳ್ಬೇಕಾಗಿದ್ದೇನು ಅಂತ ಒಂದಷ್ಟು ಆ ಸಿನಿಮಾ ನೋಡಾದ್ಮೇಲೆ ಒಂದಷ್ಟು ಚರ್ಚೆಗಳಾಗಬೇಕಾಗುತ್ತೆ, ಪರಸ್ಪರ ಒಂದು ಏನಂತಾರೆ ಅದನ್ನು ಥಾಟ್ಸ್ ಎಕ್ಸ್ಚೇಂಜ್ ಆಗಬೇಕಾಗುತ್ತೆ. ಅದಕ್ಕೆ ಚೆನ್ನಾಗಿರುತ್ತೆ ನಾವು ಶೋಗಳು ಮಾಡ್ಕೊಬಂದಾಗ ಅದು ಶೋ ಮಾಡೋಣ ಅನ್ನೋದು ನಡೀತಾ ಇದೆ. ಇನ್ನು ಈಗ ನೀವು ಈ ಚಿತ್ರಕಥೆ ಪುಸ್ತಕನ ಹೊರಗಡೆ ತಂದಿದ್ದೀರಲ್ಲ, ಇದು ಸಿನಿಮಾ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಈಗ ಮುಂದೆ ಸಿನಿಮಾ ಮಾಡುವಂಥವ್ರಿಗೆ ಒಂದು ಚಿತ್ರಕಥೆ ಹೆಂಗಿರ್ಬೇಕು, ಸಿನಿಮಾ ಹೆಂಗೆ ತೆಗಿಬೇಕು, ಈ ಥರದಕ್ಕೆ ಇದು ಉಪಯೋಗ ಆಗುವಂಥದ್ದು. ಹೌದು, ಅಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಏನು ಹೇಳ್ತೀರಿ ಈ ಪುಸ್ತಕದ ಬಗ್ಗೆ? ಅಲ್ಲ, ಆ ಪುಸ್ತಕ ಅಂತ ಬಂದಾಗ ನಾನು ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಇಲ್ಲ, ಈ ಥರ ನಾನೊಂದು ಐಡಿಯಾ ಇಟ್ಕೊಂಡು ಬಂದೆ ಸರ್. ಇದು ಪ್ರತಿಯೊಬ್ಬ ಓದುಗರಿಗೂ ಕೂಡ ಅದು ಒಂದು, ಈಗ ಎಲ್ಲರಿಗೂ ಅನಿಸುತ್ತೆ ಸಿನಿಮಾ ಸ್ಕ್ರಿಪ್ಟ್ ಅಂದ್ರೇನು, ಸಿನಿಮಾ ಸ್ಕ್ರಿಪ್ಟ್ ಹೇಗಿರುತ್ತೆ ಅಂತ. ಯಾರೋ ಎಕ್ಸ್ಪ್ರೆಸ್ ಎಲ್ಲೋ ಬೀದರಲ್ಲಿ ಇರ್ತಾನೆ, ಅವನು ಯಾರೋ ಓದ್ತಾ ಇರ್ತಾನೆ, ಯಾರೋ ಒಬ್ಬ ಸ್ಟೂಡೆಂಟು. ಪ್ರತಿಯೊಬ್ಬರಿಗೂ ಸಿನಿಮಾ ಅಂದ್ರೆ ಇದು ಯಾಕೆ ಶೂಟ್ ಮಾಡ್ತಾರೆ. ಈಗಂತೂ ಒಂದು ಮೊಬೈಲಲ್ಲಿ ಬಂದಾಗಲಿಂದ ಸ್ವಲ್ಪ ಜನಗಳಿಗೆ ಅರ್ಥ ಆಗ್ತಾ ಇದೆ, ಓಕೆ ಶೂಟ್ ಅಂದರೆ ಈ ಥರ ಮಾಡ್ಬೋದು ಅಂತ. ಸ್ಕ್ರಿಪ್ಟ್ ಸೆನ್ಸ್ ಕೂಡ ಅರ್ಥ ಆಗಬೇಕು ಅಂತೇಳಿ ಕತೆ, ಚಿತ್ರಕಥೆ ಮತ್ತು ಸಂಭಾಷಣೆ ಎರಡೂ ಸೇರಿ ಬರೆದಂಥದ್ದು. ಚಿತ್ರಕಥೆ ಮತ್ತು ಸಂಭಾಷಣೆ ನಿಮ್ಗೆ ಓದ್ತಾ ಹೋದರೆ ಓಕೆ, ಒಂದು ಪೂರ್ಣಚಂದ್ರ ತೇಜಸ್ವಿ ಅವರದ ಒಂದು ಕಾದಂಬರಿ ಓದ್ದಂಗೆ ಇರುತ್ತೆ ನಿಮಗೆ. ಬಟ್ ಅದು ಸಿನಿಮ್ಯಾಟಿಕಲ್ಲಿ ಸಿನಿಮಾ ಗ್ರಾಮರ್ ಒಳಗಡೆ ಇರ್ತಾ ಹೋಗುತ್ತೆ ನಿಮಗೆ. ಅದು ಆ ಸಿನಿಮಾ ಸ್ಟೂಡೆಂಟ್ಸ್ಗೂ ಆಗ್ಬೋದು, ಅದು ಸಿನಿಮಾದವ್ರಿಗೂ ಆಗ್ಬೋದು, ಸಿನಿಮಾ ಹೊರತಾಗಿ ಎಲ್ಲ ಓದುಗರಿಗೂ ಆಗ್ಬೋದು. ಅದು ಹೊಸ್ದಾಗಿ ಕೊಂಡು ಕೂಡ ಓದ್ಬೋದು. ಅದು ನಾಲೆಡ್ಜ್ ಗೇನಬಲ್ ಆಗಿರುತ್ತೆ. ಓಕೆ, ಒಂದು ಜ್ಞಾನದ ಸಂಪಾದನೆಗೂ ಕೂಡ ಅದು ನೀವು ಓದ್ಬೋದಾಗುತ್ತೆ. ಸೊ ಈಗ ನಿಮ್ಮ ವಿಚಾರಧಾರೆ ಏನು, ಧೈರ್ಯಂ ಸರ್ವತ್ರ ಸಾಧನಂ, ಅದನ್ನು AR ಸಾಯಿರಾಮ್ ಅವರು, ಅನಿಲ್ ರಾಜಣ್ಣ ಸಾಯಿರಾಮ್ ಅವರು ಅದನ್ನು ದೃಶ್ಯ ಮಾಧ್ಯಮದಲ್ಲಿ ಜೊತೆಗೆ ಈ ಒಂದು ಬರವಣಿಗೆ ಮುಖಾಂತರ ಕೂಡ ದಾಖಲಿಸಿ ಇಟ್ಟಿದ್ದಾರೆ. ಅದು ಏನು ಈ ಒಂದು ಭೂಮಿ ಇರುತ್ತೆ ಅಲ್ಲಿವರೆಗೂ ಕೂಡ ಉಳ್ಕೊಳ್ಳುತ್ತೆ. ನಿಧಾನಕ್ಕೆ ಅದು ತಲುಪಬೇಕಾದವ್ರನ್ನ ಖಂಡಿತವಾಗ್ಲೂ ತಲುಪ್ತಾ ಇದೆ. ಇಂಥ ಒಂದು ಧೈರ್ಯನ ವ್ಯಕ್ತಪಡಿಸಿರುವಂಥವ್ರು ಮತ್ತು ದ್ರಾವಿಡತೆ ವಿಚಾರನ ಕನ್ನಡಿಗರ ಮಧ್ಯದಲ್ಲಿ ಅವ್ರದ್ದೇ ಶೈಲಿಯಲ್ಲಿ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಂಥ AR ಸಾಯಿರಾಮ್ ಅವರು ಇವತ್ತು ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೆ ಶರಣು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ. ಮತ್ತು ನನಗೆ ಮೇಯ್ನಾಗಿ ಹೇಳ್ಬೇಕಂದ್ರೆ ನೀವು ಕಲಾವಿದರಾಗಬೇಕು. ನನ್ನ ಮುಂದಿನ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರ ಇರುತ್ತೆ ನಿಮಗೆ. ದಯವಿಟ್ಟು ಮಾಡಿ. ಇವತ್ತು ಪ್ರಕಾಶ್ ರೈ ಅವರ ಧ್ವನಿ ದೊಡ್ಡ ಮಟ್ಟಕ್ಕೆ ತಲುಪ್ತಾ ಇದೆ, ಅಥವಾ ಕಿಶೋರ್ ಅವ್ರ ಧ್ವನಿ ದೊಡ್ಡ ಮಟ್ಟಕ್ಕೆ ತಲುಪುತ್ತೆ. ಅವರು ಕಲಾವಿದರಾಗಿ ಒಂದು ದೊಡ್ಡ ಮಟ್ಟದಲ್ಲಿದ್ದರು. ನಿಮ್ಮ ಧ್ವನಿನೂ ತಲುಪಬೇಕು. ನೀವು ದಯವಿಟ್ಟು ಕಲಾವಿದರಾಗಿ ಮುಂದೆ ಬರಬೇಕು. ನಿಮಗೂ ದೊಡ್ಡ ಮಟ್ಟದ ಶಿಷ್ಯರೊಂದನೇ ಇದೆ ಸಿನಿಮಾ ರಂಗದಲ್ಲಿ. ಒಬ್ಬೊಬ್ಬರು ಶಿಷ್ಯರ ಸಿನಿಮಾದಲ್ಲೂ ಒಂದೊಂದು ಪಾತ್ರ ಅಂತ ಮಾಡ್ಕೊಂಬಂದ್ರೆ ನನಗನ್ಸಿದ ಮಟ್ಟಿಗೆ 2 ವರ್ಷದೊಳಗಡೆ ನೀವು ಕೂಡ ಎಲ್ಲರೂ ದೊಡ್ಡವ್ರ ಸಾಲಲ್ಲೇ ನಿಂತ್ಕೊಳ್ತೀರಾ. ಹಾಗಾಗಿ ನನ್ನ ಕಡೆಯಿಂದ ನಾನೊಂದು ಒಳ್ಳೆ ಪಾತ್ರ ಕೊಡ್ತೀನಿ, ನೀವು ಜೊತೆ ನಿಂತ್ಕೊಂಡು ಮಾಡಿ. ಪಾತ್ರ ಜೊತೆಗೆ ಪೇಮೆಂಟು ಕೊಡ್ತೀನಿ ಖಂಡಿತವಾಗಿ ಸರ್. ನಾನು ಫ್ರೀ ಅಂತೂ ಮಾಡಿಸಲ್ಲ. ನಾನು ಶಾರ್ಟ್ ಫಿಲಮ್ ಮಾಡಿದ್ರು ಅದಕ್ಕೆ ಪೇಮೆಂಟ್ ಕೊಟ್ಟೆ ಮಾಡಿಸಿರ್ತೀನಿ. ಸೊ ಹಂಗಾಗಿ ಖಂಡಿತ ಮಾಡಿ. ನಗಿಸ್ತಾ ಇರಿ, ನಮ್ಮನ್ನ ಜೊತೆ ಸಪೋರ್ಟಾಗಿ ನಿಲ್ಲಿ. ಶರಣು.